ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕೂರ್ನಟ್ಕ ಮರಿಲ್ ಎಂಬ ಅಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ಘನ ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ದು, ಇದರಿಂದಾಗಿ ಶಾಲಾ ಮಕ್ಕಳು ತೀವ್ರ ತೊಂದರೆ ಎದುರಿಸುವಂತಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಲಾರಿ, ಪಿಕಪ್ ಮೊದಲಾದ ವಾಹನಗಳನ್ನು ನಿಲ್ಲಿಸಲಾಗಿದ್ದು, ಇದರಿಂದಾಗಿ ಅಲ್ಲಿ ನಡೆದುಕೊಂಡು ಹೋಗಲು ತೊಂದರೆಯುಂಟಾಗಿದ್ದು, ಶಾಲೆಗೆ ಹೋಗುವ ಮಕ್ಕಳಿಗಂತೂ ತುಂಬಾ ಸಮಸ್ಯೆ ಉಂಟಾಗಿದೆ ಎಂದು ವಿದ್ಯಾರ್ಥಿಗಳ ಪೋಷಕರು ಆರೋಪಿಸಿದ್ದಾರೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಇದು ಇಲ್ಲಿಂದ ಸ್ಟಾರ್ಟ್ ಪುನಃ ಮತ್ತೊಂದು ಈ ಪೂರ್ಣಕದಲ್ಲಿ ಗಾಡಿ ಅವಸ್ಥೆ ನೋಡಿ, ಎಲ್ಲ ಗಾಡಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಾರೆ. ಈಗ ಸಾಲ ಪ್ರಾರಂಭವಾಗಿದೆ. ಈ ಸಾಲ ಪ್ರಾರಂಭ ಆದಾಗ ಈ ಮಕ್ಕಳೆಲ್ಲ ರಸ್ತೆಯಲ್ಲಿ ಹೋಗ್ಬೇಕಾಗ್ತದೆ. ರಸ್ತೆಯಲ್ಲಿ ಹೋಗಿ ಅಪಘಾತ ಆದರೆ ಯಾರು ಅದಕ್ಕೆ ಹೊಣೆ? ಇವರಿಗೆ ಯಾವುದೇ ಸಂಚಾರಿ ನಿಯಮ ಇವರಿಗೆ ಅನ್ವಯ ಆಗುದಿಲ್ವಾ? ನೋಡಿ, ಎಲ್ಲ ಸಹ ಎರಡು ಕಡೆಯಲ್ಲಿ ಗಾಡಿ ನೋಡಿ ಇಲ್ಲಿ ರಸ್ತೆಯಲ್ಲಿ ಗಾಡಿ ಇಟ್ಟಿದ್ದಾರೆ. ರಸ್ತೆಯಲ್ಲಿ ಹಾಗಾದ್ರೆ ಮಕ್ಕಳು ಹೇಗೆ ಹೋಗ್ಬೇಕು?